ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ರವಿ, ಬುಧ, ಗುರು, ಶುಕ್ರರಿದ್ದಾರೆ. ಶುಕ್ರನ ಸ್ಥಾನ ಪಲ್ಲಟ ಇದೆ ಈ ದಿವಸ. ಶುಕ್ರನ ಪ್ರವೇಶ ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ. ಇನ್ನು ಚಂದ್ರ ಇರತಕ್ಕಂಥದ್ದು ಸಿಂಹ ರಾಶಿಯಲ್ಲಿ ದಿವಸ, ಅಲ್ಲಿ ಮಾಂದಿಯು ಅಲ್ಲೇ ಉದಯ ಆಗಿದೆ ದಿವಸ. ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಕುಂಭರಾಶಿಯಲ್ಲಿ ಯಥಾ ಪ್ರಕಾರ ಶನೈಶ್ಚರ ಇದ್ದಾನೆ. ಇನ್ನು ಮೀನ ರಾಶಿಯಲ್ಲಿ ರಾಹು ಇರತಕ್ಕಂಥದ್ದು. ಹೇಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ದೇಹಬಲ ಚೆನ್ನಾಗಿದೆ. ಈ ದಿವಸ ನಿಮಗೆ ಶುಕ್ರ ಧನಾಧಿಪತಿ ತೃತೀಯಕ್ಕೆ ಹೋದರೆ ಸಹೋದರ ಸಹಕಾರ ಉಂಟಾಗುತ್ತೆ ಅಂತ, ಆ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಮತ್ತು ಈ ದಿವಸ ಸೇವಕರು ಸಹಾಯಕರಿಂದ ಚೆನ್ನಾಗಿ ಕೆಲಸ ಹೇಳಿದ್ರಷ್ಟೇ ಅಲ್ಲ, ಚೆನ್ನಾಗಿ ಕೆಲಸ ಅಚ್ಚುಕಟ್ಟು ಅಂತೀವಲ್ಲ, ಆ ರೀತಿಯಲ್ಲಿ ಕೆಲಸ ಮಾಡಿ ನಿಮಗೆ ಅವರಿಂದ ಸಹಕಾರ ಸಿಗುತ್ತೆ. ಆ ರೀತಿಯ ಒಂದು ಒಳ್ಳೆಯ ಶುಭ ಒಂದು ಫಲ. ಇನ್ನು ವೃತ್ತಿಯಲ್ಲಿ ಯಥಾ ಪ್ರಕಾರ ಅನುಕೂಲಕರವಾಗಿದೆ, ಆತಂಕ ಇಲ್ಲ. ಪ್ರಾರ್ಥನೆಗೆ ದಿವಸ ನೋಡಿ, ಅಲ್ಲಿ ಮಾಂದಿ ಪಂಚಮದಲ್ಲಿದ್ದಾಗ ಸ್ವಲ್ಪ ಉದರ ಬಾಧೆ ಬರುತ್ತೆ, ಹೀಗಾಗಿ ಆದಿತ್ಯ ಹೃದಯ ಕೇಳಿಸ್ಕೊಳ್ಳಿ. ಇನ್ನು ವೃಷಭ ರಾಶಿ ನೋಡಿ, ಈ ದಿವಸ ಧನಸ್ಥಾನಕ್ಕೆ ಹೋಗ್ತಾನೆ ಜನ್ಮಾಧಿಪತಿ, ಆದರೆ ಮೌಢ್ಯತೆಯೇ ಇದೆಯಲ್ಲ, ಹೀಗಾಗಿ ಏನೋ ಅಂಥ ಫಲ ನಿರೀಕ್ಷಿಸಲಾರ್ರಿ. ಏನೋ ಸ್ವಲ್ಪ ಫಲಗಳನ್ನು ಕಾಣಬಹುದು. ಕಲಾವಿದರಿಗೆ ಅನುಕೂಲ, ಈ ರೀತಿಯ ಒಂದು ಲಕ್ಷಣ. ಮಾತಿನ ಒಂದು ಇಷ್ಟು ದಿವಸ ಸ್ವಲ್ಪ ಹೊರಟು ಮಾತಾಡ್ತಿದ್ದರೆ ಸ್ವಲ್ಪ ನಾಜೂಕು ಸೇರ್ಪಡೆಯಾಗುತ್ತೆ, ಆ ರೀತಿಯಲ್ಲಿ ನೋಡಬಹುದು. ಸ್ವಲ್ಪ ಫಲ ಅದು. ಇನ್ನು ಈ ದಿವಸ ಚತುರ್ಥದಲ್ಲಿ ಚಂದ್ರ ಮಂದಿರಿದ್ದಾಗ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ನೀರಿನ ಈ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿರ್ತಕ್ಕಂಥವ್ರು ಬಯಲು ಸೀಮೆ ಅಂತೀವಲ್ಲ, ಅದನ್ನೆಲ್ಲ ಸೂಚಿಸುತ್ತೆ ಆ ಸ್ಥಾನ. ಹೀಗಾಗಿ ಅಲ್ಲೆಲ್ಲ ನೀರಿಗೆ ಅಭಾವ, ಅದನ್ನು ಸೂಚಿಸ್ತಕ್ಕಂಥ ಸಾಧ್ಯತೆ, ಅಲ್ಲಿ ತೊಂದರೆ ಆಗುತ್ತೆ. ಇನ್ನು ಪ್ರಯಾಣದಲ್ಲಿ ತೊಂದರೆ ಆಗಲೇ ಹೇಳಿದ ಹಾಗೆ ಸ್ವಲ್ಪ ಹುಷಾರು. ವೃತ್ತಿಯಲ್ಲಿ ಅನುಕೂಲಕರವಾಗಿದೆ, ಆತಂಕ ಏನು ಬೇಡ. ಈ ದಿವಸ ನೀವು ಅವರೇ ಧಾನ್ಯ ದಾನ ಮಾಡಿ, ಅಮ್ಮನವರ ಸನ್ನಿಧಾನಕ್ಕೆ ಅಥವಾ ವಿಷ್ಣು ಸನ್ನಿಧಾನಕ್ಕೆ ಎರಡೂ ಆಗುತ್ತೆ. ಜೊತೆಗೆ ಈ ದಿವಸ ಈಶ್ವರನಿಗೆ ಹಾಲು ಸಮರ್ಪಣೆ ಮಾಡಿ ಅನುಕೂಲ ಆಗುತ್ತೆ. ಮಿಥುನ ರಾಶಿಯವರಿಗೆ ಈ ದಿವಸ ನೋಡಿ, ವ್ಯಯಾಧಿಪತಿ ಜನ್ಮಕ್ಕೆ ಬರ್ತಾನೆ, ಖರ್ಚು ಜಾಸ್ತಿ ಆಗುತ್ತೆ. ಅತಿಯಾದ ವ್ಯಯ, ತೊಡಕಿನ ಫಲಗಳು ಸ್ವಲ್ಪ ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ನಿಮಗೆ ಭಯದ ವಾತಾವರಣ ಇದೆ, ಭಯ ಪಡ್ತೀರ, ಅಂಜಿಕೆ ಉಂಟಾಗ್ತಕ್ಕಂಥದ್ದು. ಸೇವಕರಲ್ಲಿ ಅಸಮಾಧಾನ, ಸಹಾಯಕರು ಇತ್ಯಾದಿ ಏನೋ ಕೆಲಸ ಹೇಳಿದರೆ ಅದು ಅಷ್ಟಕ್ಕಷ್ಟೇ, ಆ ಥರದ ಫಲ. ಇನ್ನು ಕೆಲಸದಲ್ಲಿ ಪರಿಶ್ರಮ ಇದೆ. ಸ್ವಲ್ಪ ಮಿಥುನ ರಾಶಿಯವರಿಗೆ ವೀಕ್ ಆಗಿದೆ. ಕುಜನೊಬ್ಬ ಚೆನ್ನಾಗಿದ್ದಾನೆ ಲಾಭದಲ್ಲಿ, ಹೀಗಾಗಿ ಲಾಭಕ್ಕೇನು ಕೊರತೆ ಆಗೋದಿಲ್ಲ, ಏನೋ ಸ್ವಲ್ಪ ಲಾಭ ಕಾಣ್ತೀರ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಅವರೇ ಧಾನ್ಯ ದಾನ ಮಾಡಿದ್ರೆ ತುಂಬ ಒಳ್ಳೆಯದು, ಅದು ವಿಷ್ಣು ಸನ್ನಿಧಾನಕ್ಕೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ನೋಡಿ, ರಾಶ್ಯಾಧಿಪತಿ ಚಂದ್ರ ದ್ವಿತೀಯದಲ್ಲಿದ್ದಾನೆ, ಆ ಅನ್ನ ಸಮೃದ್ಧಿ ಇದೆ, ಆದರೆ ಆಹಾರ ತೆಗೆದುಕೊಳ್ಳುವ ಸ್ವಲ್ಪ ಹುಷಾರು. ಸ್ವಲ್ಪ ಫುಡ್ ಪಾಯ್ಸನ್ ಆಗಿಬಿಡೋ ಸಾಧ್ಯತೆ ಇದೆ, ಎಚ್ಚರಿಕೆ ಇರಲಿ. ಇನ್ನು ಈ ದಿವಸ ವೃತ್ತಿಯಲ್ಲಿ ಖಂಡಿತ ಅನುಕೂಲ ತುಂಬ ಚೆನ್ನಾಗಿದೆ. ಕೆಲಸದಲ್ಲಿ ಆಡಳಿತಾತ್ಮಕವಾಗಿರ್ತಕ್ಕಂಥವ್ರು, ನೀವೇನು ಅಡ್ಮಿನಿಸ್ಟ್ರೇಷನ್ನು ಆ ಲೆವೆಲಲ್ಲಿ ಇದ್ದರೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ. ಅಧಿಕಾರಿಗಳಿಗೆ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಶುಕ್ರನ ಸಂಚಾರ ವ್ಯಯಕ್ಕೆ ಆಗ್ತಾಯಿದೆ. ಲಾಭಾಧಿಪತಿ ವ್ಯಯಕ್ಕೆ ಬಂದರೆ ವ್ಯಯ ಹೆಚ್ಚಲ್ವ, ಹೀಗಾಗಿ ಸಹಜವಾಗಿ ವ್ಯಯ ಇದೆ. ಮೌಢ್ಯನಾಗಿದ್ದಾನಲ್ಲ, ಹೀಗಾಗಿ ಮೌಢ್ಯತೆಯಿಂದ ಖರ್ಚಾಗುತ್ತೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಅಮ್ಮನವರ ಸನ್ನಿಧಾನಕ್ಕೆ ಅವರೇ ಧಾನ್ಯ ಮತ್ತು ಅಕ್ಕಿ ಹಾಗೂ ಅವರೇ ಕಾಳು ಎರಡನ್ನೂ ಸಮರ್ಪಣೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರೆಗೆ ದಿವಸ ಆರೋಗ್ಯದಲ್ಲಿ ತೊಂದರೆ ಸೂಚಿಸ್ತಾ ಇದೆ, ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಕರ್ಮಾಧಿಪತಿ ಲಾಭಕ್ಕೆ ಬರ್ತಾನೆ, ಲಾಭ ಇಲ್ಲ ಆದರೆ ಸ್ವಲ್ಪ ಕಾಯಬೇಕು, ಆಮೇಲೆ ಉತ್ಕೃಷ್ಟವಾದ ಫಲ ಬರುತ್ತೆ. ಇನ್ನು ಉಳಿದ ಹಾಗೆ ಈ ದಿವಸ ದೈವಾನುಕೂಲ ಚೆನ್ನಾಗಿರೋದ್ರಿಂದ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಏನು ಕೆಲಸ ಮಾಡಿದ್ರು ಅಥವಾ ಇನ್ನೇನೋ ಒಂದು ಪ್ರಯತ್ನ ಮಾಡಿದ್ರು, ಆ ಪ್ರಯತ್ನಕ್ಕೆ ವಿಶೇಷ ಫಲ ಅಂತೂ ಖಂಡಿತ ಇದೆ. ಕುಜ ಅಲ್ಲಿರೋ ತನಕ, ಮೇಷರಾಶಿಯಲ್ಲಿ ಇರೋ ತನಕ ನಿಮಗೆ ಒಳ್ಳೆಯ ಫಲ, ಹೀಗಾಗಿ ಅದೃಷ್ಟ ಚೆನ್ನಾಗಿರ್ತದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಆದಿತ್ಯ ಹೃದಯ ಒಂದು ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ, ಒಳ್ಳೆಯದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಅದೃಷ್ಟದ ಅಧಿಪತಿ ಕರ್ಮಸ್ಥಾನಕ್ಕೆ ಹೋಗ್ತಾ ಇದ್ದಾನೆ, ಆದರೂ ಕೆಲಸ ತಪ್ಪಿದ್ದಲ್ಲ, ಕಠಿಣವಾದದ್ದು ತಪ್ಪಿದ್ದಲ್ಲ, ಹೀಗಾಗಿ ಕೆಲಸದಲ್ಲಿ ಪರಿಶ್ರಮ ಇದ್ದೇ ಇದೆ. ಈ ದಿವಸ ವ್ಯಯ ಹೆಚ್ಚು, ಸ್ತ್ರೀಯರಿಗೆ ಅಧಿಕ ವ್ಯಯ, ಕಣ್ಣಿನ ಬಾಧೆ, ಕಾಲಿನ ಬಾಧೆ ಸೂಚಿಸ್ತಾ ಇದೆ. ಎಡಗಣ್ಣು ಹಾಗೂ ಕಾಲು ಇವುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ನೀವು ಕೂಡ ಆದಿತ್ಯ ಹೃದಯ ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ಅದು ತುಂಬ ಸಹಾಯ ಆಗುತ್ತೆ.
ಸರಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.